Hi guys, everyone, welcome back to my YouTube channel. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇದು ಈ ಬ್ಲಾಗ್ನ ಪಾರ್ಟ್ 2 ಆಗಿರುತ್ತೆ. ತಡ ಮಾಡ್ದಿರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಗೈಸ್, ನಮ್ಮ ಹಾಕಿರೋದು ಹಬ್ಬ ಅಂತ ಬಂದಾಗ ಮೇಯ್ನು ಹುಡುಗಿರಿಗೆ ರಂಗೋಲಿ ಹುಚ್ಚು ಜಾಸ್ತಿ. ಸೊ ಎಸ್, ಇದು ನಮ್ಮ ಮನೇಲಿರುವಂತಹ ಗಣೇಶ ವಿಗ್ರಹ. ನಾವು ಫಸ್ಟು ನಮ್ಮ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡೋದು ಈ ಥರ, ಇದಕ್ಕೆ ಅಭಿಷೇಕ ಮಾಡಿ ಅದಾದಮೇಲೆ ನಾವು ಗಣೇಶ ತರೋದು. ಸೊ ನಾವು ಓಮ್ನ ಮಾಡ್ತಿದ್ದೀರಿ ಬ್ಯಾಕ್ಗ್ರೌಂಡಲ್ಲಿ. ಅದಾದಮೇಲೆ ಇನ್ನೂ ಏನೇನು ಮಾಡಬೇಕು ನೋಡ್ತಾ ಇದ್ದೀವಿ. ಇದು 3 ಥರ ಕಾಣಿಸ್ತಿದೆ ಆ್ಯಕ್ಚುಲಿಯಾಗಿ. ಫೈನಲ್ ಲುಕ್ಗೆ ವೆಯ್ಟ್ ಮಾಡಿ ಗೈಸ್. ಸೊ ಸಿ ಗೈಸ್, ಇದು ನಮ್ಮ ಡೆಕೋರೇಷನ್ನ ಫೈನಲ್ ಲುಕ್. ಫಾರ್ಚುನೇಟ್ಲಿ ಆ ಓಮ್ನ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ರೀಸನ್ಸ್. ಸೊ ಅದಕ್ಕೆ ಈಗ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಿ ಗೈಸ್ ಹೆಂಗಿದೆ ಅಂತ ಹೇಳಿ. ಓಕೆನಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಇವಾಗ ಗಣೇಶ ನೋಡಿ ತರ್ತಿದ್ದಾರೆ. ಹಂಗೆ ಅಲ್ಲೇ ಇರು. ಏನೇನು ಹೇಳು. ಸೊ ಫಸ್ಟು ನಾವು ಪೂಜೆನ ಮಾಡಿಬಿಟ್ಟು ಆರತಿನ ಮಾಡಿಬಿಟ್ಟು ಗಣೇಶನ ಒಳಗಡೆ ಕರ್ಕೊಳ್ಳೋದು. ಬಿಕಾಸ್ ದೃಷ್ಟಿಯಾಗಿರುತ್ತೆ ತೊಗೊಂಡು ಬರಬೇಕಾದ್ರೆ ಅಂತ ಅಂದ್ಬಿಟ್ಟು ಆರತಿನ ಮಾಡಿ ಒಳಗಡೆ ಕರ್ಕೊಳ್ತಾ ಇದ್ದೀವಿ ನಮ್ಮ ಪುಟ್ಟಾಣಿ ಗಣೇಶನ. ಸೊ ನಾನಿಲ್ಲಿ ದೀಪಕ್ಕೆ ಬತ್ತಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ನಮ್ಮ ಅಕ್ಕ ಬಂದುಬಿಟ್ಟು ದೇವರಿಗೆಲ್ಲ ಅಲಂಕಾರ ಮಾಡ್ತಿದ್ದಾರೆ. ಸೊ ನಾವಿನ್ನೂ ಪೂಜೆ ಮಾಡಿಲ್ಲ ಗೈಸ್. ನೋಡಿ ಹೇಗಿದೆ, ಎಷ್ಟು ಚಂದ ಕಾಣಿಸ್ತೈತೆ. ನಂದೇ ದೃಷ್ಟಿ ಆಗ್ತೈತೆ ನಮ್ಮ ಗಣೇಶನಿಗೆ. ಸೊ ಈಗ ಪೂಜೆ ಮಾಡುವ ಸಮಯ ಗೈಸ್. ನೋಡಿ ಹೆಂಗಿದೆ ಅಂತ. ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಆಡಿಯೋ ಓಡ್ತಿದೆ. ನಮ್ಮ ಅಜ್ಜಿ ಕಡುಬು ರೆಡಿ ಮಾಡ್ತಿದ್ದಾರೆ. ಲಿವಿ ನಮ್ಮ ಅಪ್ಪನೇ ವಡೆ ಮಾಡ್ತಿರೋದು ಗೈಸ್. ಹಾಯ್, ಗಣೇಶ ಹಬ್ಬದ ಶುಭಾಶಯಗಳು ಸರ್ವರಿಗೂ, ಎಲ್ಲರಿಗೂ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಾ ಎಲ್ರಿಗೂ ವಿಶ್ ಮಾಡು. ಹಾಯ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಮಗಳನ್ನ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಸೊ ಎಸ್, ಇವಾಗ ಅಲಂಕಾರ ಮಾಡಿದ್ದೆಲ್ಲ ಆಯಿತು ಗೈಸ್. ನಮ್ಮಮ್ಮ ದೀಪ ಹಚ್ತಾ ಇದ್ದಾರೆ. ಅದಾದಮೇಲೆ ಊಟ ಮಾಡಬೇಕು ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಎಲ್ಲರೂ ನಮ್ಮ ಮನೇಲಿ ಉಪವಾಸ ಇದ್ದೀರಿ. ಈವನ್ ಲಿವಿ ಸಮೇತ ಕೂಡ ಉಪವಾಸ ಇದ್ದಾಳೆ. ಸೊ ಪೂಜೆ ಆಗಿದ ತಕ್ಷಣ ನಾವು ಊಟ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಓಕೆನಾ ಗೈಸ್? ಬಾಯ್. ನೋಡಿ ಗೈಸ್, ಟೈಮು 12:15. ನಾನು ಈಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಎಲ್ರೂ ಅಷ್ಟೇ, ಆದರೆ ಮಾನಸಿ ಮಾತ್ರ ಇಲ್ಲ. ಮಾನಸಿ ಬೆಳಗ್ಗೆನೇ ತಿನ್ಕೊಬಂದಿದ್ದಾಳೆ. ನಮ್ಮಮ್ಮ ನಮ್ಮ ಅಜ್ಜಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿರೋದು ಗೈಸ್. 12:45 ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ತವ್ರ ಮನೆ ಬಾಗ್ನ. ಸೊ ಇವ್ರು 3 ಜನ ಕೂತಿದ್ದಾರಲ್ಲ, ಅವರು ನಮ್ಮ ಅಕ್ಕ, ಈ ಕಡೆ ಕೂತಿರೋರು ನಮ್ಮ ಅತ್ತೆ ಕೂತಿರೋರು ನಮ್ಮ ಅತ್ತೆಯವರ ಅಮ್ಮ. ಇವ್ರು 3 ಜನಕ್ಕೆ ನಮ್ಮಮ್ಮ ನನ್ನ ಕೈಲಿಂದಾನೇ ಅರಿಶಿನ ಕುಂಕುಮ ಕೊಡಿಸ್ತಿದ್ದಾರೆ. ಬಿಕಾಸ್ ಹೆಣ್ಮಕ್ಳಿಗೆ ಕೊಡಬೇಕು ಅರಿಶಿನ ಕುಂಕುಮ ಅಂತ ಅಂದ್ಬಿಟ್ಟು. ಅದು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಿಂದನೂ ನಮ್ಮಮ್ಮ ಆಗ್ಲಿಂದನೂ ನಮಗೆ ಈ ಥರ ರೂಢಿ ಮಾಡಿದ್ದಾರೆ. ಯಾರು ಬಂದಿದ ತಕ್ಷಣ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೊಂಥರ ಖುಷಿ ಗೈಸ್. ನೋಡಿ ಗೈಸ್ ಹೆಂಗೆ ರೀಲ್ಸ್ ಮಾಡ್ತಿದ್ದಾರೆ ಇವರಿಬ್ರು ಅಂತ ಅಂದ್ಬಿಟ್ಟು. ಸೊ ಇವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ಮೇಲೆ ನಮ್ಮ ಟೆರಸ್ಗೆ ಹೋಗಿ ರೀಲ್ಸು ಫೋಟೋಸು ಅದು ಇದು ಹಿಡ್ಕೊಂಡು ಮನೆಗೆ ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಲಾಸ್ಟ್ ಪೂಜೆ ಮಾಡಬೇಕು. ಬಿಕಾಸ್ ನಮ್ಮ ಗಣೇಶನ ನಾವು ಇವತ್ತು ಎತ್ತುತ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತು. ಸೊ ಹಾಗಾಗಿ ಲಾಸ್ಟ್ ಪೂಜೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ದೀನಿ ನಾನು. ಸೊ ನಮ್ಮ ಗಣೇಶಗೆ ಲಾಸ್ಟ್ ಆರತಿ ಇದು.
5 ಜನ ಮಾಡಬೇಕು. ಸರಿ ನಮ್ಮ ಗಣೇಶ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಇವಾಗ ನಮ್ಮ ಗಣೇಶನ ಬಿಡುವ ಸಮಯ ತುಂಬ ಬೇಜಾರಾಗ್ತಿದೆ. ಆ ಬಾಂಡಿಂಗ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಬಂದಿರೋ ಗಣೇಶನ ಸಂಜೆ ಬಿಡಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದರೆ 3-5 ಡೇಸ್ ಆ ಥರ ಇಟ್ಕೊಳ್ಳೋರಿಗೆ ಇನ್ಯಾವ ರೇಂಜಿಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಗಣೇಶ ಎತ್ಕೊಂಡು ನಮ್ಮ ಏರಿಯಾದಲ್ಲಿರೋರಿಗೆ ನಮ್ಮ ಏರಿಯಾದಲ್ಲೇ ಕುಣಿಸಿದ್ದಾರೆ ದೊಡ್ಡ ಗಣೇಶನ. ಸೊ ಅಲ್ಲೇ ನಾವು ಕೊಡ್ತಾಯಿದ್ದೀರಿ. ಗಣೇಶ ಬಾಪ್ಪ ನೋಡಿ ಗೈಸ್, ಇದೇ ನಮ್ಮ ಏರಿಯಾದಲ್ಲಿರುವಂತಹ ಗಣೇಶ. ನಾವು ಇಲ್ಲೇ ನಮ್ಮ ಗಣೇಶನ ಕೊಟ್ಬಿಟ್ಟು ಟಾಟಾ ಬೈ ಬೈ ಹೇಳಿಬಿಟ್ಟು ನಾವು ಪ್ರಸಾದ ಮಾಡಿಸಿದ್ರಿ, ಕಡಲೆ ಉಸ್ಲಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೊಟ್ಬಿಟ್ಟು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನಿಮ್ಮ ಗಣೇಶ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಬಾಯ್.